ಪಾಪವ ಕಳೆಯೋ ಪರಮ ಪಾವನ ಪಂದಳವಾಸ. ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ. ಅನ್ನದಾನವ ಮರೆಯದಿರು, ನಾನು ನನ್ನದು ಎನ್ನದಿರು. ಆ ಅನ್ನದಾನದ ಆ ಮಹತ್ವವನ್ನು ಸಾರುವಂತಹ ಶಬರಿಮಲೆ ಯಾತ್ರೆಯಲ್ಲಿ ಆ ಪರಶಿವನೇ ತಾಯಿ ಅನ್ನಪೂರ್ಣೇಶ್ವರಿಯಿಂದ ಅನ್ನ ಪ್ರಸಾದವನ್ನು ಸ್ವೀಕರಿಸಿರುವಂತಹ ಈ ನಮ್ಮ ಸನಾತನ ಧರ್ಮದಲ್ಲಿ ಆ ಅನ್ನದಾನಕ್ಕಿಂತ ಮಿಗಿಲಾದ ಮತ್ತೊಂದು ಮಹೋನ್ನತವಾದ ದಾನವಿಲ್ಲ. ಗುರುಗಳ ಮಾರ್ಗದರ್ಶನದಲ್ಲಿ ಅನ್ನದಾನ ಹೇಗೆ ನಡೆಯಬೇಕು ಎಂಬುದಕ್ಕೆ ಬೆಂಗಳೂರಿನ ಹಿರಿಯ ಗುರುಸ್ವಾಮಿಗಳಾದಂತಹ ಶ್ರೀರಾಮ್ ಗುರುಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಡೆದಿರುವಂತಹ ಅನ್ನದಾನದ ವಿಡಿಯೋವನ್ನು ಇಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಆ ವಿಡಿಯೋವನ್ನು ನೋಡಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಮೂಡುತ್ತೆ ಎಂಬುದನ್ನು ದಯಮಾಡಿ ಕಾಮೆಂಟ್ನಲ್ಲಿ ತಿಳಿಸಿ. ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ. ಇವತ್ತಿನ ಈ ಪೂಜೆ ಅನ್ನದಾನ ಪ್ರಭು ಶ್ರೀಮದ್ ಭೂಷಣ್ ಅವರು ನಮಸ್ಕಾರ ಮಾಡ್ತಾರೆ. ಸ್ವಾಮಿಗಳ ಆಶೀರ್ವಾದ ಮಾಡ್ತಾರೆ. ನಮಸ್ಕಾರ. ಸ್ವಾಮಿ ಶರಣಂ. ಶಬರಿಮಲೆಯ ಶ್ರೀಧರ್ಮಶಾಸ್ತ್ರ ತಾಯಿ, ತಂದೆ, ಗುರು ಎಲ್ಲವೂ ಆಗಿ ನಮ್ಮನ್ನು ಅನವರತ ಕಾಯುತ್ತಾರೆ. ಆ ಶಾಸ್ತಾನ ಆಲಯಕ್ಕೆ ತೆರಳಲು ಗುರುಸ್ವಾಮಿಗಳ ಪಾತ್ರ ಎಷ್ಟು, ಅವರ ಅವಶ್ಯಕತೆ ಎಷ್ಟು ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಆ ಅನ್ನದಾನವನ್ನು ಮಾಡಿಸಿದಂತಹ ಆ ಸೇವಾಕರ್ತರಿಗೆ ಆಶೀರ್ವಾದವನ್ನು ಕೊಟ್ಟು ಆ ಒಂದು ಯಾವ ರೀತಿ ಅನ್ನ ಸಂತರ್ಪಣೆಯನ್ನು ಮಾಡಬೇಕು, ಅನ್ನದಾನವನ್ನು ಸ್ವೀಕರಿಸುವ ಮುನ್ನೆ ಹೇಗೆ ಶರಣಘೋಷವನ್ನು ಹೇಳಬೇಕು, ಆ ಅನ್ನದಾನ ಪ್ರಭುವಿಗೆ ಹೇಗೆ ಧನ್ಯವಾದಗಳನ್ನು ಹೇಳಬೇಕು ಅನ್ನೋದನ್ನು ಗುರುಸ್ವಾಮಿಗಳು ಮಾಡಿದ್ದಷ್ಟೇ ಅಲ್ಲದೆ ಆ ಸೇವಾಕರ್ತರಿಂದ ದೀರ್ಘದಂಡ ನಮಸ್ಕಾರ ಮಾಡಿಸಿ ಎಲ್ಲ ಸ್ವಾಮಿಗಳಿಂದ ಆಶೀರ್ವಾದವನ್ನು ನೀಡಿಸಿ ಆನಂತರ ಆ ಅನ್ನ ಪ್ರಸಾದವನ್ನು ಸೇವಿಸುವ ಸ್ವಾಮಿಗಳ ಆ ಒಂದು ಸ್ವಾಮಿ ನಿಧಾನಕ್ಕೆ ಊಟ ಮಾಡಿ, ನಿಧಾನಕ್ಕೆ ಬಡಿಸ್ಕೊಂಡು ಊಟ ಮಾಡಿ, ಸ್ವಾಮಿ ಶರಣಂ, ಅನ್ನದಾನ ಪ್ರಭುವಿನನ್ನು ಸದಾ ನೆನೆಯುತ್ತಾ ಆ ಅನ್ನ ಪ್ರಸಾದವನ್ನು ಸೇವಿಸಿ ಎಂದು ಆ ಗುರುಸ್ವಾಮಿಗಳು ಆ ಸ್ವಾಮಿಗಳ ಒಂದು ಕುಶಲೋಪರಿಯನ್ನು ವೀಕ್ಷಿಸಿ ಅವರ ಒಂದು ಕ್ಷೇಮ ಸಮಾಚಾರವನ್ನು, ಅವರ ಅನ್ನದಾನದ ಒಂದು ಮೇಲ್ವಿಚಾರಣೆಯನ್ನು ತೆಗೆದುಕೊಂಡು ಗುರುಸ್ವಾಮಿಗಳ ಪಾತ್ರ ಏನು ಎಂಬುದನ್ನು ಈ ಒಂದು ಬೆಂಗಳೂರಿನ ಹಿರಿಯ ಗುರುಸ್ವಾಮಿಗಳಾದಂತಹ ಶ್ರೀರಾಮ್ ಗುರುಸ್ವಾಮಿಗಳು ತೋರಿಸ್ತಾ ಇದ್ದಾರೆ. ಶಬರಿಮಲೆ ಯಾತ್ರೆಗೆ ಹೇಗೆ ಗುರುಸ್ವಾಮಿಗಳ ಆ ಒಂದು ಅವಶ್ಯಕತೆ ಅತ್ಯಗತ್ಯ ಎಂಬುದಕ್ಕೆ ಇದು ಒಂದು ಸ್ಪಷ್ಟ ನಿದರ್ಶನ. ನಮಗೆ ತಾಯಿ, ತಂದೆ ಎಲ್ಲವೂ ಆ ಗುರುಗಳೇ ಆಗಿರ್ತಾರೆ. ಆ ಗುರುವಿನ ಗುರು ಸ್ವಾಮಿ ಅಯ್ಯಪ್ಪನನ್ನು ತೋರಿಸುವಂತಹ ಮತ್ತು ವ್ರತಾಚರಣೆಯ ನಿಯಮಗಳನ್ನು ತಿಳಿಸುವಂತಹ ಮತ್ತು ಉತ್ತಮ ಮಾರ್ಗದರ್ಶನವನ್ನು ನೀಡುವಂತಹ ಇಂತಹ ಎಲ್ಲ ಗುರುಸ್ವಾಮಿಗಳ ಪಾದಾರವಿಂದಕ್ಕೆ ನಿಮ್ಮೆಲ್ಲರ ಪರವಾಗಿ VSS ಮೀಡಿಯಾ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಮೂಲಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀವಿ. ಬೆಂಗಳೂರಿನ ಹಿರಿಯ ಗುರುಸ್ವಾಮಿಗಳು ಈ ಒಂದು ಪೂಜೆಗಳನ್ನು ಮಾಡಿಸುವುದಷ್ಟೇ ಅಲ್ಲ ಗುರುಸ್ವಾಮಿಗಳ ಒಂದು ಪಾತ್ರ. ಆ ನಂತರ ಸ್ವಾಮಿಗಳ ಅನ್ನ ಪ್ರಸಾದದ ಒಂದು ಕಾರ್ಯದಲ್ಲೂ ಕೂಡ ಯಾವ ರೀತಿ ಒಂದು ನೋಡಿ, ಒಂದು ಚಿರ ಯುವಕನಂತೆ ಎಲ್ಲ ಸ್ವಾಮಿಗಳ ಬಳಿಗೆ ಹೋಗಿ ಅವರಿಗೆ ಏನು ಅಂತ ಹೇಳಿ ಮತ್ತೆ ಆ ಒಂದು ಅನ್ನದಾನವನ್ನು ಮಾಡುವಂತಹ ಒಂದು ಆ ಎಲ್ಲ ಸ್ವಾಮಿಗಳ ನಡುವೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಆ ಭಗವಂತ ಸ್ವಾಮಿ ಅಯ್ಯಪ್ಪನಿಗೆ, ಅನ್ನದಾನ ಪ್ರಭುವಿಗೆ ಆ ಒಂದು ಮಹೋನ್ನತವಾದ ಭಕ್ತಿ ಸಮರ್ಪಣೆಯನ್ನು ಮಾಡುತ್ತಿರುವಂತಹ ಬೆಂಗಳೂರಿನ ಹಿರಿಯ ಗುರುಸ್ವಾಮಿಗಳ ಪಾದಾರವಿಂದಕ್ಕೆ, ಆ ಶ್ರೀರಾಮ್ ಗುರುಸ್ವಾಮಿಗಳ ಪಾದಾರವಿಂದಕ್ಕೆ ನಿಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ನಮನ. ಅಂತಹ ಗುರುಸ್ವಾಮಿಗಳು ಪ್ರತಿಯೊಂದು ಯಾತ್ರಾ ತಂಡದಲ್ಲೂ ಇರ್ತಾರೆ. ಅಂತಹ ಗುರುಸ್ವಾಮಿಗಳ ಮಾತನ್ನು ದಯವಿಟ್ಟು ಯಾರು ಮೀರಬೇಡಿ ಎಂದು ತಿಳಿಸುತ್ತಾ ಆ ಒಂದು ಅನ್ನ ಸಂತರ್ಪಣೆಯ ನಂತರ, ಅನ್ನದಾನದ ನಂತರ ಎಲ್ಲ ಸ್ವಾಮಿಗಳಿಗೆ ದೀರ್ಘಾಯುಷ್ಮಾನ್ ಭವ, ಸಕಲ ಇಷ್ಟಾರ್ಥ ಸಿದ್ಧಿ
ಸಿದ್ಧಿ ಆಗಲಿ ಅಂತ ಅವರಿಗೆ ಆಶೀರ್ವಾದವನ್ನು ಮಾಡಿದಂತಹ ಬೆಂಗಳೂರಿನ ಹಿರಿಯ ಗುರುಸ್ವಾಮಿಗಳ ಮಹತ್ವ ಏನು, ಆ ಅನ್ನದಾನದ ಮಹತ್ವ ಏನು, ಅನ್ನದಾನವನ್ನು ಮಾಡಿದರೆ ನಮಗೆ ದೊರಕುವ ಮಹೋನ್ನತವಾದ ಲಾಭ ಏನು, ಆ ಒಂದು ಮಹೋನ್ನತ ಸೇವೆಯಿಂದ ನಮಗೆ ದೊರಕುವಂತಹ ಮಹೋನ್ನತವಾದ ಪುಣ್ಯ ಏನು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದ. ಸ್ವಾಮಿ ಶರಣಂ. ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ, ಆರ್ಯಂಗಾವಲ ಅಯ್ಯನೇ ಶರಣಮಯ್ಯಪ್ಪ. ಆ ಧರ್ಮಶಾಸ್ತ್ರನ ಈ ಒಂದು ಅನ್ನದಾನದ ಮಹತ್ವವನ್ನು, ಆ ಅನ್ನ ಪ್ರಸಾದವನ್ನು ಇಷ್ಟು ಆ ಒಂದು ಯಾವ ರೀತಿ ಆ ಅನ್ನಕ್ಕೆ ಮತ್ತು ಅನ್ನವನ್ನು ಬೆಳೆದಂತಹ ಆ ರೈತರಿಗೆ ಯಾವ ಗೌರವವನ್ನು ತಿಳಿಸಬೇಕು ಅಂತ ತಿಳಿಸಿಕೊಟ್ಟಂಥ ಗುರುಸ್ವಾಮಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇಂಥ ಕಿರಿಯವನ್ನು ಯಾರೂ ಇಲ್ಲ. ಟಿ ಎಸ್ ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ.